ಹಾಂ ಸಾರಿ, ಇಲ್ಲಿ ಕಾಣ್ತಿರೋ ಮಹಾಶಯ ಸ್ವಾಮಿಗೌಡರ ಮಗ ಪ್ರದೀಪ ಅಂತ ಇವನ ಹೆಸರು. ಇವನಿಗೆ ನೋಡ್ರಿ ಇಲ್ಲಿ ರೋಡ್ ಯಾವುದೋ ಕಣೆ, ಇಲ್ಲಿ ಒನ್ ವೇ ಆಗಿದೆ ಇದು. ಅಂದರೆ ಆ ಕಡೆಯಿಂದ ಒಬ್ಬರು ಬಂದರೆ ಈ ಕಡೆಯಿಂದ ಇನ್ನೊಬ್ರು ಹೋಗೋಕ್ಕಾಗಲ್ಲ ಅನ್ನೋ ದುರವಸ್ಥೆಯಲ್ಲಿ. ಅಂಥದ್ರಲ್ಲಿ ಇವ ಹೇಳ್ತಿದ್ದಾನೆ, ನಾನು ಎಮರ್ಜೆನ್ಸಿ ಎಲ್ಲಿಗೋ ಹೊಂಟಿದ್ದೆ, ನನಗೂ ಹೊಟ್ಟೆ ಹಸುವಾಗಿತ್ತು, ಏನಾದ್ರು ತಿನ್ಕೊಂಡು ಬರೋಣ ಅಂತಂದ್ಬಿಟ್ಟು. ಎವ್ರಿ ಟೈಮ್ ಇಲ್ಲೇ ಆಗುತ್ತೆ. ಲಾಸ್ಟ್ ಟೈಮ್ ಹಿಂಗೆ ಬಂದಿದ್ದಾಗ ಇಲ್ಲಿ ನಮ್ಮ ಅವನು ಇದಾನಲ್ಲ ಮೆಂಬರಪ್ಪ, ಅವನು ಇಲ್ಲಿ ರೋಡ್ನ ಬಾಕೊಂಡು ಕೂತಿದ್ದ ಆಯ್ತಾ, ಪೈಪ್ ಲೈನ್ ಮಾಡೋಕ್ಕೆ ಅಂತ. ಈಗ ಇವನು ಬಂದು ನಿಂತಾನೆ. ಇವಾಗ ನಮಗೆ ಎಮರ್ಜೆನ್ಸಿ ಎಲ್ಲೆಲ್ಗೋ ಹೋಗೋದಿರುತ್ತೆ, ಇಂಥದ್ರಲ್ಲಿ ಹಿಂದಕ್ಕೆ ಹೋಗಲೇ ಅಂತ ಅಂದ್ರೆ ಹೇಳಿದ್ರೆ ಏನು ಮಾಡಿದ್ರು ಹೋಗೋದಿಲ್ವಂತೆ. ಇನ್ನು ಮುಂದಕ್ಕೆ ಬಂದು ನೋಡಿದ್ರೆ ಇಲ್ಲಿ ಅಲ್ಲೊಬ್ಬವನೋ ಕಳ್ಳ ರೋಡಿಗೆ ಪೊಲೀಸ್ ಜೀಪು ಮತ್ತೆ ಆಂಬುಲೆನ್ಸು ಬರೋಕ್ಕಾಗ್ದಲ್ಲೇ ಇರೋ ಥರ. ಮೊನ್ನೆ ನಾನು ಹಾಸನ್ SP ಆಫೀಸಿಂದ ಯಾವಾಗ ಬಂದೋ ಸಾಯಂಕಾಲ, ಆವಾಗ ನೋಡಿದೆ ಇಲ್ಲಿ ಟ್ರೆಂಚ್ ಏನು ಕಾಣಿಸ್ತಿದೆಯಲ್ಲ, ಈ ಟ್ರೆಂಚನ್ನ ಆಳ ಮಾಡಿಬಿಟ್ಟು ಅಲ್ಲಿ ಶುಂಠಿ ಗಿಂಟಿ ಹಾಕೊಳ್ಳೋಕ್ಕೆ ಅಂತ ವ್ಯವಸ್ಥೆ ಮಾಡಿ, ಅದಕ್ಕೆ ಅವ್ರಿಗೆ ಬೇಕಲ್ಲ ನೀರು ಡ್ರೈನ್ ಆಗಬೇಕಲ್ಲ, ಅದಕ್ಕೆ ಮಣ್ಣೆಲ್ಲಾನು ಈ ಥರ ರೋಡಿಗೆ ಹಾಕಿದ್ದಾನೆ. ಈ ಜಾಗದಲ್ಲಂತೂ ಏನಾರೋ ಟ್ರ್ಯಾಕ್ಟರ್ ಬಂದುಬಿಟ್ರೆ ಇನ್ನೊಂದು ವೆಹಿಕಲ್ ಅಂತೂ ಸಣ್ಣನೇ 2 ವೀಲರು ನುಗ್ಗಿಸ್ಕೊಳಕ್ಕಾಗೋದಿಲ್ಲ, ಆಗದೇ ಇಲ್ಲ, ಇಂಪಾಸಿಬಲ್ ಅನ್ನೋ ಥರ ಮಾಡಿದ್ದಾನೆ. ಅದು SP ಆಫೀಸಿಂದ ನಾ ಮೊನ್ನೆ ಬಂದಾಗ ಅಷ್ಟೇ, ಸಾಯಂಕಾಲ ನಾ ಬಂದಾಗ ಕತ್ಲೆಯಲ್ಲಿ ನೋಡಿದ್ದು ನಾನು. ಏನಾರು ಇದು ಈ ಥರ ಮಾಡಿದರೆ, ಈ ಥರ ಲಾಟ್ ಹಾಕಿದರೆ ಮಣ್ಣು ಇದಕ್ಕೆ ಅಂತ ಗೊತ್ತಿದ್ದಿದ್ರೆ ನೋಡ್ರಿ. ಅವ ಹೇಳ್ತಾನೆ, ಅಣಿನಳ್ಳಿಯ ಸತೀಶನ ಅಂತ ಸಂತೋಷ ಅಂತಿದ್ದಾನೆ ಒಬ್ಬ JCB ಓನರು, ಅವನಂತೆ ಮಾಡಿರೋದು. ಇದೇನು ಕಮ್ಮಿ ಇದೆಯಾ ನೋಡ್ರಿ, ಬರೀ ಮಣ್ಣು ಇದ್ದಿದ್ರೆ ಹೆಂಗೋ ಈ ಕಡೆಗೆ ತಳ್ಬಿಟ್ಟು ಹೆಂಗೋ ಮಾಡಿ ದಮ್ಮ ಸೋಡಿಸ್ಬೋದಾಗಿತ್ತು. ಇಷ್ಟಿಷ್ಟಪ್ಪನೇ ಕಲ್ಲುಗಳು, ಹಿಂಗೆಲ್ಲ ಉಂಟು ಮಣ್ಣು. ಇದನ್ನ ಸ್ವಂತ ಅವ್ರ ಜಮೀನಿಗೆ ಹಾಕೊಂಡ್ರೆ ಪಾಪ ಕಷ್ಟ ಆಗ್ತದೆ ಅಂತ ಅಂದ್ಬಿಟ್ಟು, ಏನೋ ಒಗ್ಗ ಬೇರೆ ಉಯ್ದಂಗೆ ಕಾಣಿಸ್ತಿಲ್ಲ, ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಮಾಡಾರೆ ರೋಡಿಗೆ. ಇನ್ನು ಈ ಕಡೆನೂ ಅಷ್ಟೇ ಇದೆಲ್ಲ ಒತ್ತುವರಿ ಮಾಡಿರೋದು ರೋಡು. ಈ ವಯ್ಯ ಮಾಡಿಲ್ಲ ಒತ್ತುವರಿ, ಅವ್ರ ಏನು ಟ್ರೆಂಚ್ ಹಂಗೆ ಇದೆ ಕರೆಕ್ಟಾಗಿ. ಈ ಕಡೆ ಇರೋದು ಇವ್ರು ಇದಾರಲ್ಲ, ಇವರು ಆ ಕಡೆ ರಾಮ ಸಿಕ್ಕಬಿಡೆ, ಅಲ್ಲಿಂದ ಸುಮಾರೊಂದು 7 ಅಡಿಯಷ್ಟು ರೋಡನ್ನ ಒತ್ತುವರಿ ಮಾಡಿದ್ದಾರೆ ಇಲ್ಲಿ. ನೋಡ್ರಿ ಹಿಂಗೆ ನೋಡ್ಕೊಂಬಂದ್ರೆ ಕಾಣಿಸ್ತದೆ, ಈ ನೋಡ್ರಿ ಇಲ್ಲಿ ಎಷ್ಟು ಅಗಲ ಕಾಣಿಸ್ತಿದ್ಯೋ, ಇದೂ ಪ್ರಾಪರ್ ಅಲ್ಲ. ಇಲ್ಲಿ ಒತ್ತುವರಿ ಮಾಡಿದ್ದಾನೆ ಆಯ್ತಾ. ಇಲ್ಲೆಲ್ಲ ಈ ಒತ್ತುವರಿ ಪಿಚಾಚಿಗಳ ಜೊತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಅವನು ಯಾರೋ ಟ್ರ್ಯಾಕ್ಟರ್ನವನು ಬಂದ್ಬಿಟ್ಟು ಹಾರ್ ನೋಡಿತಾನೆ, ಹಿಂದಕ್ಕೆ ಹೋಗುವಂತಾನೆ. ನನಗೆ ಈ ಕಳ್ಳರಿಗೆಲ್ಲ ನಾನು ಇದು ರೋಡನ್ನು ಇನಿಷಿಯೇಟ್ ಆಗಿರೋದೇನೆ, ವಾಪಸ್ ಬಂದಿರೋದೇನೆ ಮುಚ್ಚಾಕೊಂಡಿದ್ದು ಟೋಟಲಿ ನನ್ನಿಂದ. ನಾನು ಬರೆದು ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಬರೆದ ಕಂಪ್ಲೇಂಟಿಂದ ಆಯ್ತಾ. ಅಂಥದ್ರಲ್ಲಿ ನೋಡ್ರಿ, ನನ್ನ 1/4 ಗಂಟೆಯಿಂದ 20 ನಿಮಿಷದ ತನಕ ಈ ಪಾಪಿಗಳ ಜೊತೆ ಮಾತಾಡ್ಕೊಂಡು ಹೋಗಿ ಹಿಂದಕ್ಕೆ ಇಲ್ಲವ್ರನ್ನ ಬಿಡೋದಿಲ್ಲ ಅಂತಂದ್ರೆ, ನಾನು ಮಾಡ್ಸಿರೋ ರೋಡಿಗೆ ನನಗೆ ಆದ್ಯತೆ ಇರಬೇಕೋ ಮೊದಲನೇದು, ಅಥವಾ ಇವ್ರಿಗಿರ್ಬೇಕು ಒತ್ತುವರಿ ಮಾಡ್ಕೊಂಡು ತಿರ್ಗೋರಿಗೆ. ಈಗ ಆಂಬುಲೆನ್ಸ್ ಬರೋಕ್ಕೆ ಹೆಂಗೆ ನಾನು ವ್ಯವಸ್ಥೆ ಮಾಡೋದಲ್ಲಿ? ಫುಲ್ ಬಂದಾಗ ಇದೆಯಲ್ಲ, ಯಾವ ಡ್ರೈವರ್ ಬರ್ತಾನೆ ಆಂಬುಲೆನ್ಸ್ ಅಲ್ಲಿ ಬಿಟ್ಕೊಂಡು? ಅಂದರೆ ನನಗೆ ರೋಡ್ ಬ್ಲಾಕ್ ಮಾಡಿದ್ದಾರೆ, ಅರ್ಧ ಬ್ಲಾಕ್ ಮಾಡಿರೋದು ಯಾರು? ಗಂಗನಹಳ್ಳಿನ ಕಳ್ಳರು. ಅವ ಯಾರೋ ಸಂತೋಷ ಅನ್ನೋ JCB ಓನರು, ಅಣಿನಹಳ್ಳಿಯಲ್ಲಿ ಯಾರಿದ್ದಾನೋ ಅವನ್ನ ಕರ್ಕೊಂಬಂದು ಮಾಡಿಸಿರೋದಂತೆ. ಮಲ್ಲೇಶ ಅಂತ ಯಾರು ಹೇಳ್ತಾರಲ್ಲ, ಮೊನ್ನೆ ದಿನ PSI ಬಂದಾಗ ಬುದ್ಧಿ ಕೆಟ್ಟು ನಾನು ಸೂಸೈಡ್ ಮಾಡ್ಕೊತೀನಿ ಅಂತೆಲ್ಲ ಯಾರು ಹೇಳ್ತಿದ್ರಲ್ಲ, ಆ ಮಹಾಶಯರು ಮಾಡಿರೋದಂತೆ, ಮಾಡಿಸಿರೋದು ದುಡ್ಡು ಕೊಟ್ಟು JCB ಅವನ ಕೈಲಿ. ಈಗ ಯಾರು ತಪ್ಪು ಅಂತ ತಿಳ್ಕೋಬೇಕು, ಮಲ್ಲೇಶನ ತಪ್ಪು ಅಥವಾ ನೋಡ್ರಿ ಇಳಿತಾ ಇದ್ದಾರೆ ಈಗ ಕೆಳಕ್ಕೆ ಮರ್ಯಾದಿಲಿ. ಆಗತ್ತೆ ಇವ್ರಿಗೆ ನನಗೆ ಜಾಗ ಬಿಡೋಕ್ಕೆ ಅಂದ್ರೂ ಇಲ್ಲ, ನೀವೇ ಹಿಂದಕ್ಕೆ ಹೋಗಿ, ಹಿಂದಕ್ಕೆ ಎಂತ ಹಿಂದಕ್ಕೆ ಯೂಟರ್ ನೋಡಿದ್ರೆ ನೀವು ಹಿಂದಕ್ಕೆ ಹೋಗಿ, ನಾವು ಫಸ್ಟ್ ಹೋಗ್ತೀವಿ ಆಮೇಲೆ ನಿಮಗೆ ಅಂತಾರೆ. ನಾನು ನೋಡಿದ್ದೀನಿ, ಕೋರ್ಟಿಗೆ ಹೊಂಟಿದ್ದೀನಿ ನಾ ಅಂಥದ್ರಲ್ಲಿ. ಇದು ಈ ಪಾಪಿಗಳಿಗೆ ಏನಪ್ಪ ಮಾಡಬೇಕು? ನಾನು ಪೂರ್ತಿ ಖಾಲಿ ಮಾಡಿ ಪೂರ್ತಿ ಹಿಂಗಾಗತ್ತೆ ನೋಡ್ರಿ. ಈಗ ಬಂದ್ಬಿಟ್ಟು ಈಗ ನಾನು ಸಾಯಂಕಾಲ ಆಂಬುಲೆನ್ಸ್ ಬರೋದ್ರೊಳಗಡೆ ಅಲ್ಲಿ ಜಾಗ ಕ್ಲಿಯರ್ ಮಾಡಿಸು, ಅಲ್ಲಿ ಮಣ್ಣು ನೀನಿಲ್ಲವ್ರು ಯಾರ ಕಣೆ, ನೀವೆಲ್ಲ ಒಟ್ಟೊಟ್ಟಿಗೆ ಇದ್ದೀರಲ್ಲ, ಒಂದೇ ಗುಂಪು, ನೀವೇ ಗಂಗಾಳ ಜನ ಇಲ್ಲ ಮಾಡ್ತಾ ಅದನ್ನ. ಅವನಿಗೆ ಸುದ್ದಿ ಕೊಡು, ಅವ ಹಿಂಗೆ ಯಾವನ ಮಾಡೋಗಿದ್ದಾನಲ್ಲ, ರೋಡಿಗೆ ಹಾಕಿ ಹೋಗಿದ್ದಾನಲ್ಲ ಮಣ್ಣು. ತಡಿ, ಈಗ ಜನ ಬರ್ತಾರೆ, ಕರ್ಕೊಂಬತ್ತೀನಿ, ತಹಸೀಲ್ದಾರಿಗೆ ತೋರಿಸ್ತೀನಿ, ನೋಡೋಣ ಏನಾಗುತ್ತೋ ಆಯ್ತಾ. ಮುಂದಕ್ಕೆ ಅಂತದೇ ನೀನ್ ಮಾಡೋ ಕಂಪ್ಲೇಂಟ್ ದಾರಿ ನಿಂಗೆ ಬೇಕಾಗಿಲ್ವಾ? ನನಗೊಬ್ಳಿಗೆ ಬೇಕಾಗಿರೋದು
ಅದೇ ನನಗೆ ಮ್ಯಾಕ್ಸಿಮಮ್ ಹಿಂಸೆ ಕೊಡ್ಬೇಕು. ಇವರಿಗೆ ಯಾವಾಗ ಕೆಲಸ ಬೇಕು ಅವಾಗ ಅಷ್ಟೇ ಬೇಕು. ನಾನು ಅದ್ರ ದಿನ ತಿರ್ಗಾಡ್ಬೇಕು. ನನ್ನ ಮನೆಗೆ ಆಫೀಸ್ಗೋ ಎಲ್ಗಾರು ಸರಿ, ಕೋರ್ಟು ಕಚೇರಿಗಳಿಗೆ. ಅದಕ್ಕೆ ಹಿಂಗಾಗಿ ಇವ್ರು ನೋಡ್ರಿ ನನ್ನನ್ನ ಹಿಂಗೆ ಈ ದಾರಿಗೆ ಏನಾರು ಕ್ಲಿಯರ್ ಮಾಡಬೇಕು, ಏನಾರು ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಎಲ್ಲರೂ ಒಂದ್ ಕಡೆ ಬಗ್ದಾಕ್ಬಿಡೋದು. ಆವಾಗ ವಿಜಯ ಭಾರತಿ ಹೆಂಗಿದ್ರು ಆಟೋಮೆಟಿಕಲಿ ಮಾಡಿಸ್ತಾಳೆ. ನಾವ್ಯಾಕೆ ತಲೆ ಬಿಸಿ ಮಾಡ್ಕೊಳಲ್ರಿ ಅನ್ನ ಚೀಪ್ ರೇಟೆಡ್. ಅದಕ್ಕೇನಂತಾರೆ ಜನಗಳಿವ್ರು. ಇಂಥವ್ರ ಹತ್ರ ಏನ್ ಮಾಡೋಣ? ಎಂಥದ್ದು ಮಾಡಬೇಕು ಇಂಥವ್ರ ಹತ್ರ? ಅದಕ್ಕೆ ನಾನು ತಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಇವ್ರದೆಲ್ಲ ವಿಡಿಯೋಗಳು, ಜಂಕ್ ವಿಡಿಯೋಗಳು. ಮನೆ ಮೀನು ಹಿಡ್ಕೊಂಡು ಹೋಗಿದ್ಯಾರ ಕೆರೆಯಿಂದ? ಎರಡೆರಡು ದೋಣಿ ಒಳಗಡೆ ಇತ್ತಲ್ಲ, ನಾನು ಹಾಕಿದ್ದಾನೆ. ಯಾರು ನಿಮಗೆ ಸುದ್ದಿ ಕೊಟ್ಟಿಲ್ಲ? ಯಾರು ಸುದ್ದಿ? ನೀನೇ ಕೊಟ್ಟೆ ನನಗೆ. ಕೊಟ್ಟೆ ಅಲ್ವಾ ನೀ ನನಗೆ? 4 ಜೀಪಲ್ ಬೈಕಲ್ ಬಂದ್ ತಗೋದ್ರು ಅಂತ. ಅಲ್ಲಿ ನಿಂದು ವಿಜಯ ಕುಮಾರ್ ಅಂದು ಇದ್ರೊಳಗಡೆ ಕೂತಿದ್ದವಾಗ ಹಂಗ ಅಷ್ಟು ಗೊತ್ತಾದ್ಮೇಲೆ ಹಿಡಿದವ್ರು ಯಾರು ಅಂತ ಗೊತ್ತಾಗಿಲ್ವಾ ನಿಂಗೆ? ನೋಡ್ರೆ ಕದ್ದಿಡ್ದವ್ರೆ. ಹಿಂಗೆ ಇಷ್ಟ ಹೇಳಕ್ ಬರೋದು. ಅರ್ಧ ಸತ್ಯ ಹೇಳೋರು ಇವರೆಲ್ಲ. ಅರ್ಧ ಸತ್ಯ ಹೇಳೋ ಕಳ್ಳರು ಇವರು. ಅರ್ಧ ಸತ್ಯ. ನಾನ್ ಇಲ್ಲೇ ಕಾಯ್ಕೊಂಡು ನಿಂತಿದ್ರಲ್ಲ 12 ಗಂಟೆ ತನಕ. ನೀವು ಗಂಡಾಳ್ ಆಗದೋಯ್ತಾ ನಿಮ್ಗೆ? ಅದೇ 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 ಬಾಯಿ ಮುಚ್ಕೊಂಡಿರ. ಹೆಂಡತಿ ಹೊಡಿತಾಳಂತೆ ನೋಡ್ರಪ್ಪ. ಕೆಪ್ಪಾಲಕ್ಕೆ ಹೆಂಡತಿ ಹೊಡಿತಾಳಂತೆ. ಆಯ್ತು ಬಿಡು, ಹಂಗಾರೆ ನೀನು ಸೇರ್ಕೊಂಡಿದ್ಯಾ ಅಂತ ಆಯ್ತು. ಅಲ್ಲಿಗೆ ಕಳ್ತನ ಮಾಡ್ಸಿರೋದಕ್ಕೆ ವ್ಯವಹಾರಕ್ಕೆ ಕೋಟಿನ ಲಕ್ಷನ ಏನೋ ಒಂದು ಹೊಡೆದಿದ್ದೀರಲ್ಲ. ಆಯ್ತು ಬಿಡು, ಆಯ್ತು ಬಿಡು ಬಿಡು ಬಿಡು. ರೋಡ್ ಸರಿ ಮಾಡ್ಸೋಣ ಬರೋದ್ರೊಳಗಡೆ ವಾಪಸ್ಸು.